ಹೇಳಿದ್ರಿ ಮಕ್ಳಿಗೆ ಹೇಳಿದ್ರಿ 9:30 9:55 ಇಲ್ಲೇ ಕೂತ್ಕೊಂಡು ನಾನು ಅಲ್ಲೋಯ್ತೀನಿ. ಚಾರ್ಜಿಂಗ್ ಅಲ್ಲೋ ಐತೆ. ನಿಂಗೆ ಚಾರ್ಜಿಗೆ ಹಾಕಬೇಕು ಅಷ್ಟೇನಾ? ಕಂಫರ್ಟ್ ಝೋನ್ ಇಲ್ಲ ಅಲ್ಲಿ ನಮಗೆ. ಏನಾದ್ರೂ ಎಸ್ ಒಂದಲ್ವಾ ಫುಲ್ಲು? ಅದೇ ಅದೇ ಸಿಒ ಹೇಳಿದ್ರಲ್ಲ. ಅದ್ ನಿಜ. ಹೇಳಿದ್ರೆ ಮಾಡ್ಕೊಂತಾರೆ, ಹೇಳಿಲ್ಲ ಅಂದ್ರೆ ನೋಡಿ. The reactivity order of benzene comparing to the reactivity of phenol. So phenol is found to be more reactive than benzene because of the presence of OH group on the benzene ring. So this OH group is activating group and which gives us polysubstituted products. So OH group activating group ಆಗಿರೋದ್ರಿಂದ ನಮಗೆ polysubstituted product ಬರುತ್ತೆ. ಸೊ ಅದರಲ್ಲಿ ನಮಗೆ ಅಗೇನ್ ಫಿನಾಲ್ಸ್ ಯಾವ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಕೊಡುತ್ತೆ ಅಂದ್ರೆ ಅಗೇನ್ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ಕೊಡುತ್ತೆ ಬಿಕಾಸ್ OH ಗ್ರೂಪ್ ಇಸ್ ಅನ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್. ಸೊ ಅದರಲ್ಲಿ ಫಸ್ಟ್ ರಿಯಾಕ್ಷನ್ ವಿ ಸ್ಟಡಿಡ್ ಅಬೌಟ್ ನೈಟ್ರೇಷನ್. ಸೊ ನೈಟ್ರೇಷನ್ ಅಲ್ಲಿ ಎರಡು ಟೈಪ್ ಆಫ್ ರಿಯಾಕ್ಷನ್ ಮಾಡಿದ್ವಿ. ಒಂದು ಇನ್ ದ ಕೇಸ್ ಆಫ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಅಂಡ್ ಅನದರ್ ಒನ್ ಇನ್ ದ ಕೇಸ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ಸೊ ಡೈಲ್ಯೂಟ್ ಕೇಸಲ್ಲಿ ವಾಟ್ ವಾಸ್ ಯುವರ್ ಪ್ರಾಡಕ್ಟ್? Mixture of ortho and para nitrophenol. ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ಬಂತು ಅಥವಾ ಆರ್ಥೋ ಪ್ಯಾರಾ ಐಸೋಮರ್ಸ್ ಬಂತು. ನಾಟ್ ಇನ್ ದ ಕೇಸ್ ಆಫ್ ಕಾನ್ಸಂಟ್ರೇಟೆಡ್ HNO3. Picric acid. So picric acid was the product in the case of concentrated H2SO, that is polysubstituted 2,4,6,5-nitrophenol. Okay. So ಇವೆರಡರಲ್ಲಿ ಏನ್ ಮಾಡಿದ್ವಿ ನಾವು ಅಂದ್ರೆ ಫಸ್ಟ್ ಈ ನೈಟ್ರೇಷನ್ ಆಫ್ ಇಲ್ಲಿದೆ ನೋಡಿ. ಸೊ ಫಿನಾಲ್ಗೆ ಡೈಲ್ಯೂಟ್ HNO3 ಯೂಸ್ ಮಾಡಿದೀವಿ. ಸೊ ಡೈಲ್ಯೂಟ್ HNO3 ನಿಮಗೆ ಒಂದು ಆರ್ಥೋ ಮತ್ತೆ ಪ್ಯಾರಾ ಐಸೋಮರ್ಸ್ ಬಂದಿದೆ. ಆರ್ಥೋ ಅಂಡ್ ಪ್ಯಾರಾ ಐಸೋಮರ್ಸ್ ವಿ ಹ್ಯಾವ್ ಗಾಟ್. ಓಕೆ. ಸೊ ಇಲ್ಲಿ ಆರ್ಥೋ ಮತ್ತೆ ಪ್ಯಾರಾ ಐಸೋಮರ್ ಎರಡರಲ್ಲೂ ನಾವು ಹೈಡ್ರೋಜನ್ ಬಾಂಡಿಂಗ್ ನ ತೋರಿಸಿದೀವಿ. ಇಲ್ಲಿ ಕ್ಯಾನ್ ಅಬ್ಸರ್ವ್ ಹಿಯರ್ ಡೌನ್.
In the ortho case, you are observing intramolecular hydrogen bonding. In the case of para, you are observing inter, I-N-T-E-R, inter. Okay. So ಆ ಕೇಸಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಈ ಕೇಸಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಈ ಇಂಟ್ರಾ ಮತ್ತೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇಂದ ವಿ ಆರ್ ಅಬ್ಸರ್ವಿಂಗ್ ಸಮ್ ಆಫ್ ದ ಥಿಂಗ್ಸ್ ಹಿಯರ್. ಸೊ ಫಸ್ಟ್ ಏನ್ ಮಾಡ್ತಿದೀವಿ ಅಂದ್ರೆ ಇವೆರಡನ್ನು ಸಪರೇಟ್ ಮಾಡ್ಬೇಕು. ಆರ್ಥೋ ಮತ್ತೆ ಪ್ಯಾರಾನ ಸಪರೇಟ್ ಮಾಡ್ಬೇಕು. ಆರ್ಥೋ ಪ್ಯಾರಾನ ಸಪರೇಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವು? Steam distillation. Yes, absolutely. So we are going to do the steam distillation. Steam distillation ಮಾಡ್ತೀವಿ ಅಲ್ಲಿ. So steam distillation ಮಾಡಿ ಅದರಲ್ಲಿ ಡಿಫ್ರೆಂಟ್ ವಿಚ್ ಡಿಫರ್ ವಿತ್ ದ ಬಾಯ್ಲಿಂಗ್ ಪಾಯಿಂಟ್ಸ್. ಸೊ ಇಲ್ಲಿ ಆರ್ಥೋ ಐಸೋಮರ್ಸ್ ಏನಿದೆ, ಆರ್ಥೋ ಐಸೋಮರ್ಸ್ ಮೋರ್ ವಲಟೈಲ್ ಅಂತ ಹೇಳಿದೆ. ಮೋರ್ ವಲಟೈಲ್ ಅಂದ್ರೆ ಅರ್ಥ ಏನು? ಹೌದಲ್ವಾ? ಸ್ವಲ್ಪ ಓಪನ್, ನೀವು ಜಸ್ಟ್ ಅದನ್ನ ಓಪನ್ ಮಾಡ್ಬಿಟ್ರೆ ಸಾಕು, ಏನಾಗುತ್ತೆ, ಎವಾಪರೇಟ್ ಆಗ್ಬಿಡ್ತದೆ. ವೇಪರ್, ಹೈ ವೇಪರ್ ಆಗುವಂತ. ಹೌದು, ಎವಾಪರೇಟ್ ಆಗುವಂತದ್ದು ಬೇಗ. ಓಕೆ. ಸೊ ಮೋರ್ ವಲಟೈಲ್ ಇದೆ ಅಂದ್ಮೇಲೆ ಅದಕ್ಕೆ ನೀವು ಟೆಂಪರೇಚರ್ ಎಷ್ಟು ಕೊಡ್ತೀರಾ? ಜಾಸ್ತಿ ಕೊಡ್ಬೇಕಾ ಕಮ್ಮಿ ಕೊಡ್ಬೇಕಾ? ಕಡಿಮೆ ಅಲ್ವಾ? ಸ್ವಲ್ಪ ಹೀಟ್ ಅಲ್ಲೇ ಅದು ಬೇಗ ಏನಾಗುತ್ತೆ, ಎವಾಪರೇಟ್ ಆಗ್ಬಿಡುತ್ತೆ. ಅಂದ್ರೆ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ತುಂಬಾ ಕಮ್ಮಿ ಆಗುತ್ತೆ ಅಲ್ವಾ? ಕಂಪೇರ್ ಟು ಪ್ಯಾರಾ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ, ನಮ್ಗೆ ತುಂಬಾ ಕಮ್ಮಿ ಆಗುತ್ತೆ. ಓಕೆ. ಸೊ ಅದೇ ರೀತಿ ಪ್ಯಾರಾ ಐಸೋಮರ್ ಬರೋಣ. ಪ್ಯಾರಾ ಐಸೋಮರ್ ಅಲ್ಲಿ ನಾನು ಏನ್ ಹೇಳಿದ್ದೆ ನೋಡಿ, ಈ ತರ ಬಾಂಡಿಂಗ್ ನೋಡಿ ಇಲ್ಲಿ ಪ್ಯಾರಾ ಐಸೋಮರ್ ಅಲ್ಲಿ, ಇಲ್ಲಿ NO ಇದೆ ಮತ್ತೆ ಇಲ್ಲಿ OH ಇದೆ. ಸೊ ಈಗ ಮಾಲಿಕ್ಯೂಲ್ ಏನಾಗ್ತಿದೆ, ಇಲ್ಲಿ ಹೀಗ್ ಬಾಂಡ್ ಆಗಿದೆ. ఏమది సౌండ్ పుచ్చుకి పుచ్చుకి పుచ్చుకేని ఏమది? Okay, so here you can observe in intermolecular hydrogen bonding. So intermolecular hydrogen bonding ಇಂದ ಏನಾಗ್ತಿದೆ, ಸೈಜ್ ಆಫ್ ದ ಮಾಲಿಕ್ಯೂಲ್ ಕೂಡ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಅದು ಸೇಮ್ ಕೇಸ್ ಆಗ್ತಿದೆ ಆರ್ಥೋ ಕೇಸ್ ಅಲ್ಲಿ. ಅಬ್ಸರ್ವ್ ಮಾಡಿ. ಕೇಸಲ್ಲಿ ಈ OH ಅಗಲ ಇತ್ತು ಸ್ವಲ್ಪ ಸೈಜ್, ಅದೇನಾಯ್ತು ಈಗ ಎರಡುವೆ ಕಂಪ್ರೆಸ್ ಆಗ್ತಿದೆ, ಸೈಜ್ ಕಮ್ಮಿ ಆಗ್ತಾ ಇದೆ. ಸೊ ಅಲ್ಲಿಗೆ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಮ್ಮಿ ಆದಂಗೆ ಲೆಕ್ಕ. ಈ ಕಡೆ ಬಂದ್ರೆ ನೀವು ಇಂಟರ್ ಅಲ್ಲಿ ಆತರ ಇಲ್ಲ. ಇಂಟರ್ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತಾ ಇದೆ, ನಮ್ಗೆ ಇನ್ಕ್ರೀಸ್ ಆಗ್ತಿದೆ. ಸೊ ಈಗ ನನ್ಗೆ ಈ ಮೂರನ್ನ ಇಟ್ಕೊಳ್ಳಿ, ಈ ಎರಡನ್ನ ಇಟ್ಕೊಳ್ಳಿ, ಆರ್ಥೋ ನೈಟ್ರೋಫಿನಾಲ್ ಇಟ್ಕೊಳ್ಳಿ, ಪ್ಯಾರಾ ನೈಟ್ರೋಫಿನಾಲ್ ಇಟ್ಕೊಳ್ಳಿ, ಇಲ್ಲೊಂದು ಫಿನಾಲ್ ಇದೆ ನೋಡಿ, ಕ್ಯಾನ್ ಅಬ್ಸರ್ವ್ ಫಿನಾಲ್. ಈಗ ಈ 3 ಪಾಯಿಂಟ್, ಈ ಮೂರುದಕ್ಕೂ ಬಾಯ್ಲಿಂಗ್ ಪಾಯಿಂಟ್ ನ ಕಂಪ್ಯಾರಿಸನ್ ಮಾಡ್ಬೋದಾ ನಾವು? ಈ ಮೂರಕ್ಕೂ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ ಮಾಡಿದ್ರೆ ಹೈ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಕ್ಕೆ ಅಂತ ಫಸ್ಟ್ ಹೇಳಿ. ಪ್ಯಾರಾನೈಟ್ರೋಫಿನಾಲ್. ಎಕ್ಸಾಕ್ಟ್ಲಿ. ಸೊ ಪ್ಯಾರಾನೈಟ್ರೋಫಿನಾಲ್ಗೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ. ಓಕೆ, ದೇರ್ ಇಸ್ ನೋ ಡೌಟ್, ಪ್ಯಾರಾನೈಟ್ರೋಫಿನಾಲ್ಗೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇದ್ದೇ ಇರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತು, ಅಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಾನೆ ಇದೆ, ಮಾಲಿಕ್ಯೂಲ್ ಸೈಜ್ ದೊಡ್ಡದಾಗ್ತಾನೆ ಇದೆ. ಈಗ ಲೋ ಬಾಯ್ಲಿಂಗ್ ಪಾಯಿಂಟ್ ಯಾವ್ದಕ್ಕೆ ಅಂತ ಬರೋಣ. ಈಗ ನಮ್ಮ ಹತ್ರ ಎರಡೇ ಆಪ್ಷನ್ ಇರೋದು, ಒಂದು ಫಿನಾಲ್, ಇನ್ನೊಂದು ಆರ್ಥೋ ನೈಟ್ರೋಫಿನಾಲ್. ಎರಡರಲ್ಲಿ ಒಂದು ಲೋ ಬಾಯ್ಲಿಂಗ್ ಪಾಯಿಂಟ್ ಇರಬೇಕು. ಯಾವ್ದಕ್ಕೆ? ಎಕ್ಸಾಕ್ಟ್ಲಿ ಆರ್ಥೋ ನೈಟ್ರೋಫಿನಾಲ್. ಯಾಕೆ ಫಿನಾಲ್ ಆಗಲ್ಲ? Inter-hydrogen bond is there. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ನೀವು ಅಬ್ಸರ್ವ್ ಮಾಡಿ, ಕಂಪ್ಯಾರಿಸನ್ ಮಾಡಿ, ಇಲ್ಲಿ OH ಫಿನಾಲ್ ಗ್ರೂಪ್ ಮತ್ತೆ ಇಲ್ಲಿರುವಂತಹ ನೈಟ್ರೋಫಿನಾಲ್. ಸೊ ಎರಡನ್ನೂ ನಾವು ಕಂಪ್ಯಾರಿಸನ್ ಮಾಡಿದಾಗ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗ್ತಿರೋದ್ರಿಂದ ಇನ್ ದ ಕೇಸ್ ಆಫ್ ಆರ್ಥೋ ನೈಟ್ರೋಫಿನಾಲ್ ಅಲ್ಲಿ ಏನಾಗುತ್ತೆ, ನಮ್ಗೆ ಅದ್ರದ್ದು ವಾಲಟಿಲಿಟಿ ಜಾಸ್ತಿ ಆಗುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್ ಇನ್ ದ ಕೇಸ್ ಆಫ್ ಫಿನಾಲ್. ಓಕೆ. ಸೊ ಹರ್ಷಿತಾ ಇದು ಒಂದು ಡೌಟ್ ಕೇಳಿದ್ರು. ಹರ್ಷಿತಾ ಕ್ಲಿಯರ್ ಮಾಡ್ಕೊಳ್ಳಿ ಅದನ್ನ. ಆಕ್ಚುಲಿ ಅಲ್ಲಿ ಏನಾಗಿದೆ ಅಂದ್ರೆ ವೆಬ್ಸೈಟ್ ಅಲ್ಲಿ ರಾಂಗ್ ಆನ್ಸರ್, ಸಮ್ಟೈಮ್ಸ್ ವೆಬ್ಸೈಟ್ ಅಲ್ಲಿ ಕೆಲವೊಂದ್ಸತಿ ರಾಂಗ್ ಆನ್ಸರ್ಸ್ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಅದು ನಾನು ಕ್ರಾಸ್ ಚೆಕ್ ಮಾಡಿದಾಗ
ನನಗೆ ಆರ್ಥೋನೈಟ್ರೋಫಿನಾಲ್ ರೈಟ್ ಆನ್ಸರ್ ಅಂತ ಗೊತ್ತಾಗಿದ್ದು ಇದು ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಫಿನಾಲ್ ಕೂಡ. ಸೊ ಏನಕ್ಕೆ ಆರ್ಥೋನೈಟ್ರೋಫಿನಾಲ್ದು ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಕಮ್ಮಿ ಆಗ್ತಿದೆ ಅಂದ್ರೆ ಬಿಕಾಸ್ ಆಫ್ ದೇರ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಜೊತೆಗೆ ಅದ್ರದ್ದು ವಾಲಟಿಲಿಟಿನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಈ ತರ ಅದು ಏನು ರಿಂಗ್ ತರ ಫಾರ್ಮೇಶನ್ ಮಾಡುತ್ತೆ ಅಥವಾ ಅದು ಶ್ರಿಂಕ್ ಮಾಡ್ತಾ ಇದೆ ಸೈಜ್ ನ. ಸೊ ಸೈಜ್ ಶ್ರಿಂಕ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ ನಮ್ಗೆ ಆರ್ಥೋನೈಟ್ರೋಫಿನಾಲ್ ಇಸ್ ಗೋಯಿಂಗ್ ಟು ಬಿ ಲೆಸ್ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಫಿನಾಲ್. ಓಕೆ, ಹೈ ಬಾಯ್ಲಿಂಗ್ ಪಾಯಿಂಟ್ ಬರುವಂತದ್ದು ಪ್ಯಾರಾನೈಟ್ರೋಫಿನಾಲ್ ಅಂತ. ಕ್ಲಿಯರ್ ಆಗಿದೆ ಇದು? ಸರ್ ಮೇಜರ್ ಪ್ರಾಡಕ್ಟ್ ಯಾವುದು? ಅದೇ ಹೇಳ್ತೀನಿ. ಇದಿಷ್ಟು ಫಸ್ಟ್ ವಿಲ್ ಕ್ಲಿಯರ್ ಅಪ್ ವಿತ್ ದ ಬಾಯ್ಲಿಂಗ್ ಪಾಯಿಂಟ್. ಬಾಯ್ಲಿಂಗ್ ಪಾಯಿಂಟ್ ಇದು ಎಲ್ರಿಗೂ ಕ್ಲಿಯರ್ ಆಗಿದೆಯಾ ನೋಡ್ಕೊಂಡ್ಬಿಡಿ ಒಂದ್ಸಲ. ಎಸ್ ಸರ್. ಹರ್ಷಿತಾಗೆ ಏನಾದ್ರು ಇನ್ನೂ ಡೌಟ್ಸ್ ಇದೆಯಾ? ಎಸ್ ಸರ್, ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆಯಾ? ಓಕೆ. ಸೊ ಅದೇ ನೀವು ಒಂದ್ಸತಿ ಅದು ಕೆಲವೊಂದ್ಸತಿ ಆನ್ಲೈನ್ ಅಲ್ಲೂ ಅಥವಾ ನೀವು ಯಾವ್ದ್ರಲ್ಲಿ ಇದು ಮಾಡುವಾಗನು ಕೆಲವೊಂದ್ಸತಿ ರಾಂಗ್ ಆನ್ಸರ್ಗಳು ರಿಫ್ಲೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ನಾನು ನೀವು ಹೇಳಿದ್ಮೇಲೆ ಬೇರೆ ರೆಫರೆನ್ಸ್ ಬುಕ್ ಚೆಕ್ ಮಾಡಿದ್ದೀನಿ. ಸೊ ರೆಫರೆನ್ಸ್ ಬುಕ್ ಚೆಕ್ ಮಾಡಿದ್ಮೇಲೂ ಆರ್ಥೋನೈಟ್ರೋಫಿನಾಲ್ಗೆನೆ ಲೋ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ. ಅದು ಏನು ರೀಸನ್ ಹೇಳಿದ್ದಾರೆ ಅಂದ್ರೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇಂದಾನೆ ಅದು ಡಿಕ್ರೀಸ್ ಆಗುತ್ತೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ ಬುಕ್ಸ್ ಐ ಆಮ್ ರೆಫರಿಂಗ್ ದಟ್ಸ್ ದ ರೈಟ್ ಆನ್ಸರ್. ಮತ್ತೆ ನಾವು ಈ ಥಿಯರಿ ಪ್ರಕಾರ ಹೋದ್ರು ಇಟ್ಸ್ ವೆರಿ ಕ್ಲಿಯರ್ ಆರ್ಥೋನೈಟ್ರೋಫಿನಾಲ್ ಇಸ್ ಹ್ಯಾವಿಂಗ್ ಲೋ ಬಾಯ್ಲಿಂಗ್ ಪಾಯಿಂಟ್ ಕಂಪೇರ್ಡ್ ಟು ಫಿನಾಲ್ as well as paranitrophenol. Okay, fine. So next coming to the major product ಅಂತ ಇದೆ. ಸೊ ಮೇಜರ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದೆ ಅಂದ್ರೆ ಆರ್ಥೋ ಏನಿದೆ ಅದು ಮೇಜರ್ ಪ್ರಾಡಕ್ಟ್ ಅಂತ ಹೇಳಿದೆ, ಆರ್ಥೋ. ಓಕೆ, ಸೊ ಏನಕ್ಕೆ ನಾವು ಆರ್ಥೋ ಪ್ರಾಡಕ್ಟ್ ನ ಮೇಜರ್ ಅಂತ ಇದೀವಿ? 6 ಮೆಂಬರ್ಡ್ ರಿಂಗ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಎಕ್ಸ್ಟ್ರಾ ಸ್ಟೆಬಿಲಿಟಿ ಬರುತ್ತೆ ಸರ್. ಅದಕ್ಕೆ ಇಟ್ ಗೇನ್ಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಆಕ್ಚುಲಿ ಆರೋಮ್ಯಾಟಿಸಿಟಿನ ಡಿಸ್ಕಸ್ ಮಾಡ್ಬೇಕಾರೆ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಸೈಕ್ಲಿಕ್ ರಿಂಗ್ಸ್, ಸೈಕ್ಲಿಕ್ ಅಥವಾ 6 ಮೆಂಬರ್ಡ್ ರಿಂಗ್ಸ್ ಏನ್ ಬರುತ್ತೆ. ಸೊ ಆ 6 ಮೆಂಬರ್ಡ್ ರಿಂಗ್ಸ್ ಇಂದ ಸ್ಟೆಬಿಲಿಟಿ ಜಾಸ್ತಿ ಅಂತ. ಸೊ ನಾವು ಅದನ್ನ ಇದ್ರಲ್ಲೂ ಕೂಡ ಡಿಸ್ಕಸ್ ಮಾಡಿದೀವಿ. ಇನ್ ದ ಕೇಸ್ ಆಫ್ ಕಾರ್ಬನ್ದು ಅಲೋಟ್ರೋಪ್ಸ್ ಫುಲ್ಲರೆನ್ಸ್ C60. ಸೊ ಅಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಅಲ್ಲಿ ಅದ್ರದ್ದು ಸ್ಟ್ರಕ್ಚರ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 6 ಮೆಂಬರ್ಡ್ ರಿಂಗ್ ನ ಫಾರ್ಮೇಶನ್ ಮಾಡೋದ್ರಿಂದ ಅದ್ರದ್ದು ಸ್ಟೆಬಿಲಿಟಿ ಜಾಸ್ತಿ ಅಂತಾನು ಇದೆ ಅಲ್ಲೂ ಕೂಡ. ಓಕೆ, ಸೊ ಅಲ್ಲೂ ಕೂಡ ಅದ್ರದ್ದು ಸ್ಟೆಬಿಲಿಟಿ ಜಾಸ್ತಿ ಅಂತ ಹೇಳ್ತಾರೆ. ಸೊ ಯಾವ್ದೇ ಒಂದು ಕಾಂಪೌಂಡ್ ಅಲ್ಲಿ ಅದು 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ನ ಫಾರ್ಮೇಶನ್ ಮಾಡ್ತಿದೆ ಅಂದ್ರೆ ಸೊ ದಟ್ ವಿಲ್ ಹ್ಯಾವ್ ದಟ್ ಗೇನ್ಸ್ ಅ ಹೈಯರ್ ಸ್ಟೆಬಿಲಿಟಿ ಅಂತ. ಸೊ ಇಲ್ಲಿ ಅದನ್ನ ನಾವು ಬರೆಯೋದಾದ್ರೆ so you can observe a cyclic ring here. This is 6 membered cyclic ring. So ಈ 6 membered cyclic ring formation ಆಗೋದ್ರಿಂದ it gains extra stability. ಯಾವ್ದಕ್ಕೆ ಅಂದ್ರೆ ಆರ್ಥೋನೈಟ್ರೋಫಿನಾಲ್. ಸೊ ಸ್ಟೆಬಿಲಿಟಿ ಜಾಸ್ತಿ ಸಿಗೋದ್ರಿಂದ ಇದ್ರದ್ದು ಪ್ರಾಡಕ್ಟ್ ಏನ್ ಫಾರ್ಮೇಶನ್ ಆಗುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಮೇಜರ್ ಪ್ರಾಡಕ್ಟ್. ಕ್ಲಿಯರ್ ಆಗಿದೆಯಾ? ಇನ್ನೇ ಡೌಟ್ಸ್ ಇದೆ ಇದರಲ್ಲಿ ನೋಡಿ ಕೇಳಿ. ಆರ್ಥೋನೈಟ್ರೋಫಿನಾಲ್ ಮೇಜರ್ ಆಗೋದಕ್ಕೆ ಒಂದೇ ರೀಸನ್, ಬಿಕಾಸ್ ಇಟ್ ಫಾರ್ಮ್ಸ್ ಅ 6 ಮೆಂಬರ್ಡ್ ಸೈಕ್ಲಿಕ್ ರಿಂಗ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅಗೇನ್ ಇಲ್ಲಿ ಎಲ್ಲಾದ್ರೂ ನೋಡಿ ಯಾವುದೇ ಒಂದು ವಿಷಯ ಮಾತಾಡ್ತಿದೀವಿ, ಸಾಲ್ಯುಬಿಲಿಟಿ ಆಗ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗ್ಬೋದು, ಯಾವ್ದೇ ಮಾತಾಡಿದ್ರು ಎಲ್ಲದಕ್ಕೂ ಒಂದೇ ರೆಸ್ಪಾನ್ಸಿಬಲ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇನ್ ದ ಕೇಸ್ ಆಫ್ ಆರ್ಥೋ. ಬಟ್ ಪ್ಯಾರಾ ಕೇಸ್ ಅಲ್ಲಿ ನೀವೇನೇ ಮಾಡಿದ್ರು ಸೈಕ್ಲಿಕ್ ರಿಂಗ್ ಬರಲ್ಲ. ಅಲ್ಲಿ ನೀವು ಪ್ಯಾರಾ ಕೇಸ್ ತಗೊಂಡ್ರೆ ವಿಲ್ ನಾಟ್ ಅಬ್ಸರ್ವ್ ದ ಸೈಕ್ಲಿಕ್ ರಿಂಗ್ ದೇರ್. ನೋಡಿ ಇಲ್ಲಿ ಪ್ಯಾರಾ ಕೇಸ್ ಅಲ್ಲಿ ಸೈಕ್ಲಿಕ್ ರಿಂಗ್ ಬರಲ್ಲ, ಬಟ್ ಆರ್ಥೋ ಕೇಸ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ಸೈಕ್ಲಿಕ್ ರಿಂಗ್. ಸರ್ ಅದ್ರ ಸ್ಟೇಬಲ್ ಜಾಸ್ತಿ ಅಂದ್ರಲ್ವಾ, ಹಂಗಾರ ಅದು ಅಸಿಡಿಕ್ ಸ್ಟ್ರೆಂತ್ ಗೆ ಅದೇ ಆರ್ಥೋನೈಟ್ರೋಫಿನಾಲ್ ಸ್ಟೆಬಿಲಿಟಿ ಜಾಸ್ತಿ ಅಂದ್ಮೇಲೆ
ನಾವ್ ಅದನ್ನ ಅಸಿಡಿಕ್ ಸ್ಟ್ರೆಂತ್ ಕಂಪೇರ್ ಮಾಡಿದ್ರೆ ಅದಕ್ಕೆ ಮೋರ್ ಅಸಿಡಿಕ್ ಸ್ಟ್ರೆಂತ್ ಇರ್ಬೇಕಲ್ವಾ? ಸೊ ನಿನ್ನೆನೂ ಇದೇ ಕ್ವಶನ್ ಒಬ್ರು ಕೇಳಿದ್ರು, ನಾನು ಆಗನೇ ಅದನ್ನೇ ಹೇಳ್ದೆ. ಸೊ ಇಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ, ಹೌದು, ಅದು ಗೇನ್ಸ್ ಎಕ್ಸ್ಟ್ರಾ ಸ್ಟೆಬಿಲಿಟಿ, ದಟ್ಸ್ ಆಲ್ಸೋ ರೈಟ್. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತಿದೆ, ಬಟ್ ರಿಲೀಸ್ ಆಫ್ H+ ಅಯಾನ್. ಓಕೆ, ಸೊ ರಿಲೀಸ್ ಆಫ್ H+ ಅಯಾನ್, H+ ಅಯಾನ್ ಬರಕ್ಕಿಂತ ಫಸ್ಟ್ ನಾವು ಬಂದ್ಬಿಟ್ರೆ NO2 ಗ್ರೂಪ್ ಇದೆ. ಸೊ NO2 ಏನು? ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇಂದ ಆಲ್ರೆಡಿ ಅಸಿಡಿಟಿ ಜಾಸ್ತಿ ಇದೆ ಅದ್ರದ್ದು, ನೋ ಡೌಟ್ ಅಸಿಡಿಟಿ ಜಾಸ್ತಿ ಇದೆ. ಓಕೆ, ಸೊ ನೆಕ್ಸ್ಟ್ ನಾವ್ ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಆರ್ಥೋನೈಟ್ರೋಫಿನಲ್ ಮತ್ತೆ ಪ್ಯಾರಾನೈಟ್ರೋಫಿನಲ್ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದಾಗ ನಮ್ಗೆ ಪ್ಯಾರಾನೈಟ್ರೋಫಿನಾಲ್ ಅಲ್ಲಿ ನಾವೇನ್ ಹೇಳಿದ್ವಿ, ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಕಂಪೇರ್ ಟು ಆರ್ಥೋನೈಟ್ರೋಫಿನಾಲ್ ಅಂತ, ರೈಟ್? ಸೊ ಅದಕ್ಕೂ ಕೂಡ ನಾವೇನ್ ರೀಸನ್ ಕೊಟ್ಟಿದ್ವಿ, ಇಲ್ಲಿ ನಾನು ಹೇಳಿದ್ದೆ ಈ NO2 ಗ್ರೂಪ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಆರ್ಥೋ ಪೊಸಿಷನ್ ವೆಟ್ ಇನ್ ಇನ್ವಾಲ್ವ್ಸ್ ಇನ್ ರೆಸೊನೆನ್ಸ್ ಆದಾಗ ಏನು ಆನಯನ್ ಫಾರ್ಮೇಶನ್ ಆಗುತ್ತೆ ಇನ್ ದ ಕೇಸ್ ಆಫ್ ಆರ್ಥೋನೈಟ್ರೋಫಿನಾಲ್. ಆ ಆನಯನ್ ಫಾರ್ಮೇಶನ್ ಆಗುತ್ತಲ್ಲ, ಆ ಆನಯನ್ದು ಸ್ಟೆಬಿಲಿಟಿನ ಈ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ರಿಟಾರ್ಡ್ ಮಾಡುತ್ತೆ. ರಿಟಾರ್ಡ್ ಅಂದ್ರೆ ಕಮ್ಮಿ ಮಾಡುತ್ತೆ. ಡಿಫ್ರೆನ್ಸ್ ಅರ್ಥ ಆಗ್ತಿದೆ? ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಟೆಬಿಲಿಟಿ ಆಫ್ ಆನಯಾನ್ ಹಿಯರ್. ನೋಡಿ, ಯಾವಾಗ ನಾವು ಅಸಿಡಿಕ್ ಸ್ಟ್ರೆಂತ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಅಲ್ಲಿರುವಂತಹ H+ ಆಚೆಗೆ ಬಂದ ಮೇಲೆ ಆ ಆನಯಾನ್ ಇದೆಯಲ್ಲ, ಆ ಆನಯಾನ್ದು ಸ್ಟೆಬಿಲಿಟಿ ಏನಿದೆ ಅಂತ ಅರ್ಥ ಆಗ್ತಿದ್ಯಾ? ಸೊ ನಾನ್ ಇಷ್ಟೊತ್ತವರೆಗೂ ಮಾತಾಡಿರೋದು ಸ್ಟೆಬಿಲಿಟಿ ನಾಟ್ ಇನ್ ದ ಟರ್ಮ್ಸ್ ಆಫ್ ಆನಯಾನ್. ಓಕೆ, ವೆನ್ ಐ ಆಮ್ ಕಂಪೇರಿಂಗ್ ದ ಸ್ಟೆಬಿಲಿಟಿ ಆಫ್ ಆರ್ಥೋನೈಟ್ರೋಫಿನಾಲ್ ಅಂಡ್ ದ ಪ್ಯಾರಾನೈಟ್ರೋಫಿನಾಲ್ ಪ್ರಾಡಕ್ಟ್ಸ್, ಆವಾಗ ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಟೆಬಿಲಿಟಿ ಆಫ್ ದೋಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಅಲ್ಲಿ ಯಾವುದೇ ರೀತಿಯಾದ ಚಾರ್ಜ್ ಇಲ್ಲ, ಏನೂ ಇಲ್ಲ. ಸೊ ಚಾರ್ಜ್ ಯಾವಾಗ ಬರುತ್ತೆ ಆವಾಗ ಸ್ಟೆಬಿಲಿಟಿಲಿ ಆಂಟರ್ ಆಗುತ್ತೆ. ನೆನ್ನೆ ನಾನು ಅದನ್ನು ಕೂಡ ತೋರಿಸಿದ್ದೆ, ಸ್ಟೆಬಿಲಿಟಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಅಂತ. ನಿಮಗೆ ಚಾರ್ಜ್ ಫ್ಯಾಕ್ಟರೇ ಇಲ್ಲ ಅಂದ್ರೆ ನೀವು ನೋ ನೀಡ್ ಟು ವರಿ ಅಬೌಟ್ ದ ಸ್ಟೆಬಿಲಿಟಿ. ಸೊ ಚಾರ್ಜ್ ಫ್ಯಾಕ್ಟರ್ ಬಂದಾಗ ಸ್ಟೆಬಿಲಿಟಿ ವೇರಿಯೇಷನ್ ಇದೆ, ಚಾರ್ಜ್ ಫ್ಯಾಕ್ಟರ್ ಬಂದಾಗ ಸ್ಟೆಬಿಲಿಟಿಲಿ ಚೇಂಜಸ್ ಆಗುತ್ತೆ. ಚಾರ್ಜ್ ಫ್ಯಾಕ್ಟರ್ ಇಲ್ಲ ಅಂದಾಗ ಸ್ಟೆಬಿಲಿಟಿಲಿ ಬೇರೆ ರೀತಿ ಆಗುತ್ತೆ. ಸೊ ದರ್ ಇಸ್ ಅ ಡಿಫರೆನ್ಸ್ ವೆನ್ ಯು ಹ್ಯಾವ್ ಅ ಚಾರ್ಜ್ ಅಂಡ್ ವೆನ್ ಯು ಡೋಂಟ್ ಹ್ಯಾವ್ ಅ ಚಾರ್ಜ್. ಸೊ ವೆನ್ ಯು ಆರ್ ಹ್ಯಾವಿಂಗ್ ಎನ್ ಆರ್ಥೋ ಪ್ರಾಡಕ್ಟ್, ಸೊ ಆರ್ಥೋ ಪ್ರಾಡಕ್ಟ್ ನ ನೀವೇನ್ ಮಾಡ್ತೀರಾ, ಅದರಿಂದ H ಹೋಯ್ತು ಅಂತ ತಗೊಂಡ್ರೆ, ಆ H ಆಚೆಗೆ ಹೋದ್ಮೇಲೆ ಅಲ್ಲಿ ಏನು ಆನಯನ್ ಫಾರ್ಮೇಶನ್ ಆಗುತ್ತೆ. ಆ ಆನಯನ್ ಅಲ್ಲಿ ಫಾರ್ಮೇಶನ್ ಆಗುವಂತಹ ನೆಗೆಟಿವ್ ಚಾರ್ಜ್, ಆ ಆನಯನ್ ಏನಿದೆ ಅದನ್ನ ಅದ್ರದ್ದು ರೆಸೊನೆನ್ಸ್ ನ ಅಥವಾ ಅದ್ರದ್ದು ಸ್ಟೆಬಿಲಿಟಿನ ಈ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಏನ್ ಮಾಡುತ್ತೆ, ರಿಟಾರ್ಡ್ ಮಾಡುತ್ತೆ, ಅಂದ್ರೆ ಕಮ್ಮಿ ಮಾಡುತ್ತೆ. ಓಕೆ, so in the case of orthonitrophenol, the formation of anion is retarded because of the formation of intramolecular hydrogen bonding. Clear ಆಗಿದೆಯಾ? ಸೊ ಅದಕ್ಕೆ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ನಿಮ್ಗೆ ಚಾರ್ಜ್ ಬಂದ ತಕ್ಷಣ ಸ್ಟೆಬಿಲಿಟಿ ವೇರಿಯೇಷನ್ ಆಗ್ಬೇಕು, ಯಾಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಚಾರ್ಜ್ಗೆ. ಸೊ ಆ ಚಾರ್ಜ್ ನ ನಾವು ಎಷ್ಟು ಮಟ್ಟಿಗೆ ಸ್ಟೇಬಲೈಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬಟ್ ಇಲ್ಲಿ ನಾವು ಆರ್ಥೋ ಮತ್ತೆ ಪ್ಯಾರಾ ತಗೊಂಡು ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಚಾರ್ಜಸ್. ಸೊ ಅದರಿಂದ ಇಲ್ಲಿ ಸಿನಾರಿಯೋನೇ ಬೇರೆ. ಇಲ್ಲಿಗೆ ಬಂದಾಗ ನಾವು ಅಸಿಡಿಟಿ ಬಗ್ಗೆ ಮಾತಾಡುವಾಗ ಸಿನಾರಿಯೋನೇ ಬೇರೆ. ಸೊ ಅಲ್ಲಿ ನಮ್ಗೆ ಏನು ಆನಯನ್ ಫಾರ್ಮೇಶನ್ ಆಗುತ್ತೆ ಅದ್ರದ್ದು ಏನು ಸ್ಟೆಬಿಲಿಟಿ, ಆನಯನ್ದು ಸ್ಟೆಬಿಲಿಟಿನ ಈ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಿ ಅದು ಡಿಕ್ರೀಸ್ ಮಾಡುತ್ತೆ ಅಂತ, ರಿಟಾರ್ಡ್ ಮಾಡುತ್ತೆ ಅಂತ. Okay, so that is why orthonitrophenol is going to be less acidic than paranitrophenol. Clear agide alva idu? Yes sir. Okay. Okay. So ಇನ್ನೇನಾದ್ರೂ ಡೌಟ್ಸ್ ಇದೆ ನೋಡಿ ನೈಟ್ರೇಷನ್ ನಲ್ಲಿ. ಸೊ ನೈಟ್ರೇಷನ್ ಆಫ್ ಫಿನಾಲ್ ಅಲ್ಲಿ ಎರಡು ಮಾಡಿದ್ವಿ, ಒಂದು ಕಾನ್ಸಂಟ್ರೇಟೆಡ್ ಮತ್ತೆ ಡೈಲ್ಯೂಟ್ ಕಂಡೀಷನ್ ಅಲ್ಲಿ. ನಿಮಗೆ ನೆನಪಿರ್ಬೇಕು, ಸೊ ಕಾನ್ಸಂಟ್ರೇಷನ್ ಅಂದಾಗ ಏನ್ ಪ್ರಾಡಕ್ಟ್ ಬರುತ್ತೆ, ಡೈಲ್ಯೂಟ್ ಕೇಸ್ ಅಂದಾಗ ಏನ್ ಪ್ರಾಡಕ್ಟ್ ಬರುತ್ತೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ.
ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳ್ತಾರೆ ಅದನ್ನ. ಸೊ ಇಲ್ಲಿ ನೋಡೋದಾದ್ರೆ ಪಾಯಿಂಟ್ಸ್ ಇದೆ ನೋಡಿ. ನಾನು ನಿನ್ನೆ 2ಕ್ಕೆ ಮಾಡಿದ್ದೆ. ಮತ್ತೆ ಏನು 2,4,6 2,4,6 ಟ್ರೈನೈಟ್ರೋಫಿನಾಲ್ ಏನ್ ಫಾರ್ಮೇಶನ್ ಆಗಿತ್ತು ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್, phenol is converted to 2,4,6 trinitrophenol. The product is commonly known as picric acid. The yield of the reaction product is poor. ನಾನು ಅದನ್ನೇ ಹೇಳಿದ್ದೆ, ನಾನು yield is not good, ಇದರಲ್ಲಿ ಅಂತ ಒಳ್ಳೆ yield ಬರಲ್ಲ ಅಂತ. ಸೊ ಅದಕ್ಕೆ ಇನ್ಯಾವ್ದಾದ್ರು ಬೇರೆ ಮೆಥಡ್ ಇಂದ ನಮ್ಗೆ ಪ್ರಿಪರೇಷನ್ ಮಾಡಬಹುದಾ ವೇರ್ ವಿ ಗೆಟ್ ಗುಡ್ yield of picric acid ಅಂದ್ರೆ? ಸೊ ಇಲ್ಲಿ ನೀವೀಗ nowadays picric acid is prepared by treating phenol first with the concentrated sulfuric acid. ಅದರಿಂದ ಅದು ಫಿನಾಲ್ 2,4 ಡೈಸಲ್ಫೋನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ಅದನ್ನ ಮತ್ತೆ ನೈಟ್ರಿಕ್ ಆಸಿಡ್ ಜೊತೆ ಕಾನ್ಸಂಟ್ರೇಟ್ ಮಾಡಿದಾಗ ಬರುವಂತಹ ಏನು ಪಿಕ್ರಿಕ್ ಆಸಿಡ್ ಇದೆ, ದಟ್ ವಿಲ್ ಹ್ಯಾವ್ ಅ ಗುಡ್ yield. ಓಕೆ, ಸೊ ಅದ್ರ ರಿಯಾಕ್ಷನ್ ಐ ವಿಲ್ ಶೋ ಹಿಯರ್. ಸೊ ಇಲ್ಲಿ ಸ್ಟೆಪ್ 1, so in the step 1 what you are going to do is, so ಏನು ಫಿನಾಲ್ ಇದೆ ಅದನ್ನ ಫಸ್ಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಬೇಕು. ಸೊ ಸಲ್ಫ್ಯೂರಿಕ್ ಆಸಿಡ್ ಇಸ್ ಕಾನ್ಸಂಟ್ರೇಟೆಡ್ H2SO4 ಜೊತೆ ಸೊ ದಿಸ್ ಗಿವ್ಸ್, ಈಗ ಇಲ್ಲಿ ಏನಾಗುತ್ತೆ ಅಂದ್ರೆ ಸಲ್ಫೋನೇಷನ್ ಆಗುತ್ತೆ. ಸಲ್ಫೋನೇಷನ್ ಅದೇ ಹ್ಯಾಸ್ ಹ್ಯಾಲೋಜನೇಷನ್ ನೈಟ್ರೇಷನ್ ತರ ಇಲ್ಲೂ ಕೂಡ ಸಲ್ಫೋನೇಷನ್ ಆಗುತ್ತೆ. ಸೊ ಸಲ್ಫೋನೇಷನ್ ಆದಾಗ ನಮ್ಗೆ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್ ಬರುತ್ತೆ. ಸೊ ಆರ್ಥೋ ಮತ್ತೆ ಪ್ಯಾರಾ ಪ್ರಾಡಕ್ಟ್ಸ್. ಸೊ ಎರಡೂ ಒಂದರಲ್ಲೇ ತೋರಿಸ್ತೀನಿ. To H2O. So this is what you are going to get, ortho and para products. So ಈಗ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀವಿ, ಈ ಆರ್ಥೋ ಮತ್ತೆ ಪ್ಯಾರಾ ಸಲ್ಫೋನಿಕ್ ಆಸಿಡ್ ಏನ್ ಬಂದಿದೆ, 2,4 ಡೈಸಲ್ಫೋನೋಯಿಕ್ ಆಸಿಡ್ ಏನ್ ಬಂದಿದೆ, ಸೊ ಅದನ್ನ ನಾವು ಕಾನ್ಸಂಟ್ರೇಟೆಡ್ HNO3 ಜೊತೆ ರಿಯಾಕ್ಟ್ ಮಾಡಬೇಕು. So concentrated HNO2 ಜೊತೆ ರಿಯಾಕ್ಟ್ ಮಾಡಿದಾಗ now we will get 2,4 substituted product. ಸೊ ಇಲ್ಲಿ ಏನ್ ಪಿಕ್ರಿಕ್ ಆಸಿಡ್ ಫಾರ್ಮೇಷನ್ ಆಗಿದೆ, ದಿಸ್ ವಿಲ್ ಗಿವ್ ಯು ಗುಡ್ yield. ಸೊ ಇಲ್ಲಿ ಸ್ವಲ್ಪ ಕಂಪೇರ್ ಟು ದಟ್ yield ವಿಲ್ ಬಿ ವೆರಿ ಗುಡ್.
ಸೊ ಹೈ ಅಮೌಂಟ್ ಆಫ್ ಪ್ಯೂರಿಟಿ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದು ಆಕ್ಚುಲ್ ಆಗಿ ಇಂಡಸ್ಟ್ರಿಯಲ್ ಮೆಥಡ್ ಅಲ್ಲಿ ಪ್ರಿಪರೇಷನ್ ಮಾಡೋದು ಗುಡ್ ನಂಬರ್ ಆಫ್ ಈಲ್ಡ್ ಆಫ್ ಪಿಕ್ರಿಕ್ ಆಸಿಡ್. ಓಕೆ, ಬಟ್ ಎರಡು ರಿಯಾಕ್ಷನ್ಗಳು ಸೇಮೇ ಅಲ್ಲಿ ಬರ್ದಿರೋದು ಇಲ್ಲಿ ಅಂದ್ರೆ, ಬಟ್ ಇದಿಷ್ಟು ಸೇಮ್ ಇರುತ್ತೆ, ಇದಿಷ್ಟು. ಓಕೆ, ವೇರ್ H2SO4 ವಿಲ್ ನಾಟ್ ಬಿ ದೇರ್. ಬಟ್ ನಮ್ಗೆ ಕಾನ್ಸಂಟ್ರೇಟೆಡ್ HNO3 ಜೊತೆ ಅಂತ ರಿಯಾಕ್ಷನ್ ಕೇಳಿದಾಗ ನೀವು ಈ ರಿಯಾಕ್ಷನ್ ಬರೆಯೋ ಅವಶ್ಯಕತೆ ಇಲ್ಲ. ಫಿನಾಲ್ ನ 3HNO3 ಜೊತೆ ಕಾನ್ಸಂಟ್ರೇಟ್ HNO3 ಜೊತೆ ರಿಯಾಕ್ಟ್ ಮಾಡಿನೇ ನೀವು ಆ ರಿಯಾಕ್ಷನ್ ನ ಬರಿಬೇಕು. ಯಾವಾಗ when they ask you to write the reaction of phenol with the concentrated HNO3, ಇದನ್ನ ಬರಿಬೇಡಿ. ಯಾವಾಗ ಇದನ್ನ ಬರೆದ್ರೆ ರಾಂಗ್ ಆಗುತ್ತೆ. ಓಕೆ, ಇದು ನಿಮಗೆ ನಾನು ತೋರಿಸ್ತಿರೋದು ಜಸ್ಟ್ ಯಾವ್ದ್ರಿಂದ ಗುಡ್ ಈಲ್ಡ್ ಆಫ್ ಪಿಕ್ರಿಕ್ ಆಸಿಡ್ ಬರುತ್ತೆ ಅನ್ನೋದಕ್ಕೆ, ಬಟ್ ನೀವು ಅದನ್ನೇ ಮೇಜರ್ ಆಗಿ ಬರಿಬೇಕು. ಓಕೆ, ಸೊ ಇಷ್ಟು ಬರ್ಕೊಳ್ಳಿ. Okay, I'll clear this. Okay, so next we have meta substituted product ಅಥವಾ meta substituted reactant ಇದ್ರೆ ಫಿನಾಲ್ ಅಲ್ಲಿ. So meta substituted ಇದ್ರೆ, so when this undergoes reaction with nitric acid, so mononitration ಅಂತ ಕರೀತೀವಿ. ಸೊ ಮೊನೋನೈಟ್ರೇಷನ್ ಆದಾಗ ನಮ್ಗೆ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಇವಾಗ ಇಲ್ಲಿ? ವಾಟ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್? ಡ್ಯೂರಿಂಗ್ electrophilic substitution reaction of meta substituted phenol. So meta substituted phenols ಇದ್ದಾಗ carbon atom which is present here, ಇಲ್ಲಿರುವಂತಹ ಕಾರ್ಬನ್ atom which is present in between the substituent groups, ಅಂದ್ರೆ in between these two substituent group, ಇದು ಮತ್ತೆ ಇದ್ರ ಮಧ್ಯೆ ಇರುವಂತಹ substituent group is least preferred position. That is going to be least preferred position for electrophilic substitution reaction. So this is very important. ನೆನ್ಪಿಟ್ಕೊಳ್ಳಿ, ಯಾವಾಗ ನಮ್ಗೆ ಈ ತರ ಮೆಟಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ಸ್ ಅಥವಾ ಮೆಟಾ ಸಬ್ಸ್ಟಿಟ್ಯೂಟೆಡ್ ರಿಯಾಕ್ಟೆಂಟ್ಸ್ ಇರುತ್ತೆ, ಸೊ ಅದನ್ನ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದಾಗ, ಎಸ್ಪೆಷಲಿ ಫಿನಾಲ್ ಇದ್ದಾಗ ನಿಮಗೆ ಬರಬೇಕಾಗಿರುವಂತಹ ಪ್ರಾಡಕ್ಟ್ ಆರ್ಥೋಪ್ಯಾರಾನೇ ಬರಬೇಕು. ಆರ್ಥೋಪ್ಯಾರಾ ಡೈರೆಕ್ಟಿಂಗ್ ಗೊತ್ತು, ಸೊ ಆರ್ಥೋಪ್ಯಾರಾನೇ ಬರಬೇಕು. ಬಟ್ ಸಿನ್ಸ್ ಮೆಟಾ ಸಬ್ಸ್ಟಿಟ್ಯೂಟೆಡ್ ಆಗಿರೋದ್ರಿಂದ ಈ ಕಾರ್ಬನ್ ಆಟಮ್ಗೆ ಎಲೆಕ್ಟ್ರೋಫೈಲ್ ಬಂದು ಕೂತ್ಕೊಳ್ಳುವಂತದ್ದು ಲೀಸ್ಟ್ ಪ್ರಿಫರ್ಡ್, ಅಂದ್ರೆ ಇದನ್ನ ಪ್ರಿಫರ್ ಮಾಡೋದಿಲ್ಲ, ಈ ಪೊಸಿಷನ್ ಪ್ರಿಫರ್ ಮಾಡೋದಿಲ್ಲ. ಎಲೆಕ್ಟ್ರೋಫೈಲ್ ಬಂದ್ರೆ ಎಲೆಕ್ಟ್ರೋಫೈಲ್ ಯಾವ ಪೊಸಿಷನ್ ಪ್ರಿಫರ್ ಮಾಡುತ್ತೆ ಅಂದ್ರೆ, ಈಗ ಇಲ್ಲಿದೆ ಪ್ಯಾರಾ ಪೊಸಿಷನ್, ಇದನ್ನ ಪ್ರಿಫರ್ ಮಾಡೇ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಆರ್ಥೋ ಪೊಸಿಷನ್ ಎಲ್ಲಿದೆ, ಇನ್ನೊಂದು ಆರ್ಥೋ ಪೊಸಿಷನ್ ಇಲ್ಲಿದೆ. ಸೊ ಇನ್ನೊಂದು ಆರ್ಥೋ ಪೊಸಿಷನ್ ಇಲ್ಲಿರೋದ್ರಿಂದ ಈ ಆರ್ಥೋ ಪೊಸಿಷನ್ ನ ಪ್ರಿಫರ್ ಮಾಡುತ್ತೆ. ಓಕೆ, ಸೊ ಈ ಪೊಸಿಷನ್ ಹೋಗಲ್ಲ ಬಿಕಾಸ್ ಆಫ್ ಸ್ಟೀರಿಕ್ ಇಂಡರೆನ್ಸ್. ಬಿಕಾಸ್ ಆಫ್ ಸ್ಟೀರಿಕ್ ಹಿಂಡರೆನ್ಸ್. ಓಕೆ, ಸ್ಟೀರಿಕ್ ಇಂಡರೆನ್ಸ್ ಇರೋದ್ರಿಂದ ಸೊ ದೇರ್ಫೋರ್ ಇದರದ ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡೋದಾದ್ರೆ NO2 ಗ್ರೂಪ್ ಅಟ್ಯಾಚ್ ಆಗಬೇಕು ಎರಡು ಕೇಸಲ್ಲಿ, ಆರ್ಥೋ ಮತ್ತೆ ಪ್ಯಾರಾಗೆ. ಸೊ ದಿಸ್ ವಿಲ್ ಬಿ ಸೊ ಇಲ್ಲಿಗೆ NO2 ಅಟ್ಯಾಚ್ ಆಗುತ್ತೆ. ಸೊ ಇನ್ನೊಂದು ಪ್ರಾಡಕ್ಟ್
So ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. So this is what you are going to get. So when you have meta substitutive. So meta substitutive ಆದಾಗ ಈ ತರ ಪ್ರಾಡಕ್ಟ್ಸ್ ನಿಮಗೆ ಬರುತ್ತೆ. Okay, so this is a little more important. You need to remember these things. ಸರ್ ಇದ್ರಲ್ಲೂ ಮೇಜರ್ ಪ್ರಾಡಕ್ಟ್ ಓ ನೈಟ್ರೋಫಿನಾಲ್ ಏನಾ? ಈ ಕೇಸಲ್ಲೂ ನಮಗೆ ಓ ನೈಟ್ರೋಫಿನಾಲೇ ಬರುತ್ತೆ. ಅಗೇನ್ ಇಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದಲ್ಲ, ಸ್ಟೀರಿಕ್ ಏನು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗುವಂಥದ್ದು. ಸೊ ಅದರಿಂದ ಇಲ್ಲೂ ಕೂಡ ಆರ್ಥೋನೇ ಮೇಜರ್ ಆಗಿರ್ತದೆ. ಅಂದ್ರೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಪ್ರಿಫರ್ ಮಾಡಲ್ಲ ಅನ್ನೋದು ನೆನ್ಪಿಟ್ಕೋಬೇಕು ನಮ್ಗೆ. ಇವೆರಡರ ಮಧ್ಯ ಬರಲ್ಲ, ಇವೆರಡರ ಮಧ್ಯ ಸ್ಟೀರಿಕ್ ಇಂಡರೆನ್ಸ್ ಎಕ್ಸಿಸ್ಟ್ ಆಗುತ್ತೆ ಬಲ್ಕಿ ಗ್ರೂಪ್ಸ್ ಇರೋದ್ರಿಂದ. ಸೊ ಇವೆರಡರ ಮಧ್ಯೆ ಎಲೆಕ್ಟ್ರೋಫೈಲ್ ಬರಕ್ಕೆ ಬಿಡಲ್ಲ, ಇಲ್ಲೇ ರಿಪಲ್ಷನ್ ಎಕ್ಸಿಸ್ಟ್ ಆಯ್ತಿರುತ್ತೆ ಇವೆರಡರ ಮಧ್ಯೆ. ಸೊ ಇಲ್ಲಿ ಬಲ್ಕಿ ಗ್ರೂಪ್, ಇಲ್ಲಿ ಎಲೆಕ್ಟ್ರೋಫೈಲ್ ಬರಕ್ ಬಿಡೋದಿಲ್ಲ ಅವು. ಸೊ ಆವಾಗ ಎಲೆಕ್ಟ್ರೋಫೈಲ್ ಏನ್ ಮಾಡುತ್ತೆ, ಈ ಕಡೆ ಹೋಗಿ ಅಟ್ಯಾಕ್ ಆಗುತ್ತೆ ಆರ್ಥೋ ಪೊಸಿಷನ್ಗೆ, ಇನ್ನೊಂದು ಇಲ್ಲಿ ಪ್ಯಾರಾ ಪೊಸಿಷನ್ಗೆ ಅಟ್ಯಾಕ್ ಆಗುತ್ತೆ. ಕ್ಲಿಯರ್ ಆಗಿದೆಯಾ?